ಪರಕ ಇದೆಯಾ ಮನೆಯಲ್ಲಿ? ಯಾರು? ಓ ಶಾಂತಕ್ಕ, ಬಾ ಒಳಗಡೆ ಬರಕ್ಕ. ಇದ್ಯಾಕಕ್ಕ ಬಂದು ಬಾಗ್ಲಲ್ಲಿ ನಿಂತ್ಕೊಂಡಿದ್ಯಾ? ಅಯ್ಯೋ ನೀನ್ ಇದೆಯೋ ಇಲ್ವೋ ಅಂತ ಹೇಳಿ ಹಂಗ್ ನೋಡ್ತಾ ಇದ್ದೆ. ಎಲ್ಲಿ ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ, ನಿನ್ ಗಂಡ ಮಗಳು ಎಲ್ಲ ಎಲ್ಲಿಗೆ ಹೋದ್ರು? ಅವಳೆಲ್ಲಿ ಶಾಂತಕ್ಕ, ಅವಳು ಕಾಲೇಜ್ಗೆ ಹೋಗೋಳೆ. ಇನ್ ಇವ್ರು ಎಲ್ಲಿ ಕೂತಾರೋ ಏನೋ, ಎಲ್ಲಿ ಕೂತಿರ್ತಾರೆ ಅಂತ ಯಾರಿಗ್ ಗೊತ್ತಕ್ಕ. ಕುತ್ಕೊಳಕ, ಟೀ ಮಾಡ್ಕೊಂಡ್ ಬರ್ತೀನಿ. ಬೇಡ ಪರಕ್ಕ, ಟೀ ಏನು ಮಾಡಕ್ ಹೋಗ್ಬೇಡ. ಅಲ್ಲ ನನ್ ಸೊಸೆ ಹಂಗ ಅಂದ್ಲು ಅಂತ ಬೇಜಾರಾಯ್ತ ನಿಂಗೆ? ಅಲ್ಲ ಬೇಜಾರ್ ಆಗಿರುತ್ತೆ, ಬೇಜಾರ್ ಮಾಡ್ಕೋಬೇಡ ಕಣವ. ಅಂದ್ರೆ ಅವಳು ಹಿಂಗ ಅಂತಾಳೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಸಡನ್ ಆಗಿ ಬಂದು ಮನೆನ ಸುಮ್ಮನೆ ರಂಪಾಟ ಮಾಡ್ಬಿಟ್ಲು. ಅಯ್ಯೋ ಇರ್ಲಿ ಬಿಡ್ ಶಾಂತ, ಕತೆಗೆ ಇನ್ನೇನ್ ಮಾಡಕ್ಕಾಯ್ತದೆ? ಅವ್ರು ಕಲ್ತಿರೋ ಬುದ್ಧಿಗೆ ಅವ್ರು ಅನುಭವಿಸ್ತಾರೆ. ನೀನೇನ್ ತಲೆ ಕೆಡ್ಸ್ಕೊಬೇಡ. ಅಲ್ಲ ಅದ್ ಏನೇನೋ ಜಗಳ ಆಡ್ತಿದ್ಲು, ನನ್ಗ ಅನ್ಸುತ್ತೆ ಈ ರೇಣವನೇ ಏನೋ ಫಿಟ್ಟಿಂಗ್ ಇಟ್ಕೊಟ್ಟಾಳೆ ನಿನ್ ಸೊಸೆಗೆ. ನಿನ್ ಸೊಸೆ ಇಲ್ಲಾಂದಿದ್ರೆ ಮಾತಾಡ್ತಿರ್ಲಿಲ್ಲ. ಇಷ್ಟು ದಿನ ಯಾವತ್ತೂ ಮಾತಾಡ್ದಾರಳು, ಇವಾಗ ಮಾತಾಡ್ತಾಳೆ ಅಂದ್ರೆ ಏನ್ ಅರ್ಥ ಹೇಳು? ಇನ್ನೇನ್ ಅರ್ಥನವ? ನನ್ ಮಗಳು ದೊಡ್ಡ ಮನೆಗ್ ಸೊಸೆ ಆಗಿ ಹೋಗೋಳಲ್ಲ, ಅದು ಕಣ್ ಚುಚ್ಚತೈತೆ. ಅಲ್ಲ ಮನೆ ಒಳಗಡೆ ಇರೋರೆ ಈ ತರ ಕೆಂಡ ಕಾರ್ತಾ ಇದ್ರೆ ಇನ್ ಮನೆ ಹೊರಗಡೆ ಅವ್ರು ಮಾತಾಡೋದಿಲ್ವಾ ಹೇಳು? ಹಂಗೆಲ್ಲ ಅನ್ನಕ್ ಹೋಗ್ಲೇಬೇಡ ಶಾಂತಕ. ಯಾಕಂದ್ರೆ ಮನೆ ಹೊರಗಡೆ ಅವ್ರು ಬೇಕಿದ್ರೆ ಅಯ್ಯೋ ಪಾಪ ಅಂತಾರೆ ಹೊರತು ಮನೇಲಿರೋ ಸಂಬಂಧಿಕರು, ಮನೇಲಿರೋ ಜನಗಳು ಯಾರು ಅನ್ನಕಲ್ಲ. ನಾನೆಲ್ಲ ನೋಡ್ಬಿಟ್ಟಿದೀನಿ ಕಣಕ್ಕ. ಸೊ ಆದ್ರೂ ನಿನ್ ಸೊಸೆ ಈ ತರ ಬದ್ಲಾಯ್ತಾಳೆ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಏನು ಮಾಡಕ್ಕಾಗೋದಿಲ್ಲ ಕಣವ. ಅದೇ ನನ್ ಮಗಳಿಗೆ ಒಡವೆ ಮಾಡಿಸ್ಕೊಡ್ತೀನಿ ಅಂತ ಸ್ವಲ್ಪ ಚೀಟಿ ಹಾಕಿದ್ನಲ್ಲ, ನಿನಗ್ ಗೊತ್ತಲ್ಲ, ನಿನ್ಗೆ ಹೇಳಿದ್ನಲ್ಲ. ಅದ್ರ ವಿಚಾರಕ್ಕೆ ಮನೇಲಿ ಜಗಳ. ಹ್ಮ್ ಇನ್ನೇನ್ ಮಾಡಕ್ಕಾಯ್ತದ ತಗಿ, ಕೊಡೋದಾದ್ರೆ ಅದಾಗ ಮಗಂಗೆ ಕೊಡತ್ತಗಿ. ಇನ್ನೇನ್ ನಿಮ್ಗೆ ಈ ತುಂಗು ಏನ್ ಬೇಕಾದಷ್ಟ ಐತೆ. ಹೆಂಗೋ ಅವಳ ಗಂಡನ ಮನೆ ಚೆನ್ನಾಗವಳಲ್ಲ, ಕೊಡತ್ತಾಗ ನಿನ್ ಮಗನ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂತವನಲ್ಲ, ಮಾಡ್ಕೊಳ್ಳಿ ತಗಿ. ಅಲ್ಲ ಪರಕ, ನೀನು ಹಂಗೆ ಹೇಳ್ತೀಯಲ್ಲ. ಅಲ್ಲ ನೀನೇ ಯೋಚನೆ ಮಾಡು, ಆ ಹುಡ್ಗಿ ಮದ್ವೆ ಖರ್ಚು ₹1 ನಮ್ ಕಡೆಯಿಂದ ಹಾಕಿಲ್ಲ. ಈಗ ಒಂದ್ ಮದ್ವೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚು ಬರುತ್ತೆ? ಈಗ ಚಿನ್ನದ ರೇಟು ಗಗನ. ಆ ಅಂತದ್ರಲ್ಲಿ ಎಷ್ಟು ದುಡ್ಡು ಖರ್ಚಾಗೋದು? ಅಂತಂದ್ರೆ ಎಲ್ಲಾನು ಅವರೇ ಹಾಕೊಂಡು, ಎಲ್ಲಾನು ಅವರೇ ತಂದು ಅವರೇ ಮಾಡ್ಕೊಂಡು ಹೋದಾಗ ನಾವು ಸಣ್ಣದಾಗಿ ಏನಾದ್ರೂ ಒಂದು ನನ್ ಮಗಳಿಗೆ ಬೇಡ, ಈಗ ಹೊಟ್ಟೆಲ್ಲ ಅವಳಿಗೆ ಮಗು ಆದ್ಮೇಲೆ ಆ ಮಗುಗಾದ್ರೂ ಏನಾದ್ರೂ ತಂದ್ಕೊಡೋದಿಕ್ಕೆ ಅಂತ ಹೇಳಿ ಒಂದ್ 4 ಲಕ್ಷ ಇಟ್ಕೋಬಾರ್ದೇನೆ? ಹ ಅದು ಕಣ್ಗೆ ದುಡ್ಡು ತಪ್ಪರ ಕಾಣಿಸ್ತೈತಲ್ಲ. ನಾನು ಒಂದ್ ಕಣ್ಣಗ್ ಬೆಣ್ಣೆ ಒಂದ್ ಕಣ್ಣಗ್ ಸುಣ್ಣ ಹಚ್ತೀನಂತೆ. ಅಲ್ಲ ಈ ಮಾತ್ ಅಂತಾಳಲ್ಲ ನನ್ ಸೊಸೆ, ಹಿಂಗಾಗ್ಬೇಡ ನಮ್ಗೆ. ಅಲ್ಲ ಈ ಮಕ್ಳನ್ನ ಬೆಳೆಸ್ಬೇಕಾದ್ರೆ ಅದಕ್ಕೊಂದು ಊಟ ಇದಕ್ಕೊಂದು ಊಟ ಮಾಡಿಕ್ಕಿರ್ತೀವ, ಎಲ್ಲದಕ್ಕೂ ಒಂದೇ ಊಟ ತಾನೇ ತಿನ್ಸೋದು. ಅವಾಗೆಲ್ಲ ಇಲ್ದಿರೋ ಭೇದ ಭಾವ, ಈಗ ದುಡ್ಡು ಕಾಸು ಬಂದ್ಮೇಲೆ ಭೇದ ಭಾವ ಬರುತ್ತೆ ನೋಡು. ಏನು ಮಾಡಕ್ಕಾಗೋದಿಲ್ಲ. ಮೊದ್ಲೇ ಹೇಳಲ್ವಾ, ಹುಟ್ಟ ಅಣ್ತಂದಿರು ಬೆಳೀತಾ ದಾವೇದಿಗಳು ಅಂತ. ಹಂಗೇನೇನೆ ಈಗ ನಿನ್ ಸೊಸೆನೂ ಈ ತರ ಕೇಳಿದ್ಲು ಅಂತ ಅಂದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಲ್ಲ ಮಾಡೋದೇನ್ ಪಾರಕ ಇದ್ರಲ್ಲಿ? ಅವಳಿಗೇನ್ ತಿಟ್ಟಿರೋದು ಅವಳಿಗೇನೇನೆ. ಅವಳಿಗೋ ಇಲ್ಲ ನಾಳೆ ಹುಟ್ಟ ಮಗುಗ ಒಟ್ಟಾರೆ ಅವ್ರಿಗೆ ಸೇರಿಸ್ತೀವ ಅದನ್ನ. ಇನ್ ಇವನ್ಗೆ ಬಿಸ್ನೆಸ್ ಅಂತಿದ್ನಲ್ಲ, ನಮ್ ಗೌಡ್ರೆ ಎಲ್ಲಾರು ಸಾಲ ಗೀಲ ತೆಗೆದು ಕೊಡೋಣ ತೆಗಿ, ಏನಾದ್ರು ಒಂದ್ ಮಾಡ್ಕೊಳ್ಳಿ ಅಂತ ಹೇಳ್ತಾವ್ರೆ. ಅಲ್ಲ ಬಿಟ್ಬಿಡಕ್ಕಾಯ್ತದ ಹೇಳು? ಅಲ್ಲ ನಾವು ನಮ್ಮ ಮಕ್ಳು ಅಂತ ಇಷ್ಟೆಲ್ಲಾ ಹೊಡೆದಾಡ್ತೀವಿ, ಸೊಸೆರ್ ಬಂದರು ನಮ್ಮನ್ ತಂದೆ ತಾಯಿ ತರ ತಿಳ್ಕೊಳ್ಳೋದೇ ಇಲ್ಲ ನೋಡು. ಎಷ್ಟು ಕಿಡಿಕಾರ್ತಾರೆ. ಓ ಪಾರಕ, ನಮ್ ಗೀತನೇ ಫೋನ್ ಮಾಡ್ತಾವಳೆ ತಡಿ. ಹಲೋ ಹಲೋ. ಅಮ್ಮ ನಾನು ಗೀತಾ. ಗೊತ್ತಾಯ್ತು, ಹೇಳ್ ಮಗ್ಳು. ಅಮ್ಮ ಅದೇ ನಾಳೆ ನಮ್ಮ ಸ್ವೀಟಿ, ಅದೇ ನಮ್ ದೀಪ್ತಿ ಮಗಳಿದಾಳಲ್ಲ, ಅವ್ರದ್ದು ಬರ್ತಡೇ ಅಂತೆ. ಸಣ್ಣದಾಗಿ ಒಂದ್ ಹಾಲ್ ಹಿಡ್ದು ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಲ್ಲಾರ್ನು ಬೇಕಾದನ್ನೆಲ್ಲ ಕಾಯ್ತಾ ಇದ್ದು. ಆದ್ರೆ ನೀನು ಅಣ್ಣ ಅದಕ್ಕೆ ಅಪ್ಪ ಎಲ್ಲರೂ ಬಂದ್ಬಿಡಿ. ಹೌದಾ, ನಾಳೆನೆ ಅಂತ? ಅಮ್ಮ ನಾಳೆನೆ ಅಂತೆ. ಅಂದ್ರೆ ಈ ಮನೇಲಿ ಇಷ್ಟೆಲ್ಲ ಗದ್ದಲ ಆಗಿತ್ತಲ್ಲ, ಯಾರಿಗೂ ನೆನ್ಪಿದ್ದಿದ್ದಿಲ್ಲ. ಆಮೇಲೆ ನಮ್ಮನೆಯವರು ಏನೋ ಮೊಬೈಲ್ ಅಲ್ಲಿ ರಿಮೈಂಡರ್ ಇಟ್ಕೋತಾರಲ್ಲ, ಆತರ ಏನೋ ಇಟ್ಕೊಂಡಿದ್ರಂತೆ. ಅದ್ರಿಂದ ಅವ್ರಿಗೂ ಗೊತ್ತಾಗಿ ಸಣ್ಣದಾಗಿ ಒಂದ್ ಫಂಕ್ಷನ್ ತರ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲ ಅಂದಿದ್ರೆ ಇಲ್ಲೇ ಉಳಿಸ್ಕೊಂಡ್ಬಿಡ್ತಿದ್ದೆ, ನಿನ್ನ ಊರಿಗೆ ಕಳಿಸ್ತಿರ್ಲಿಲ್ಲ. ಏನ್ ಮಾಡೋದು ಇವತ್ತು ಗೊತ್ತಾಯ್ತಾ? ಅದಕ್ಕೆ ಬರ್ತೀರೇನೋ ಅಂತ ಫೋನ್ ಮಾಡ್ದೆ. ಬಂದ್ಬಿಡಮ್ಮ. ಎಲ್ಲಿ ಮಗಳು ಎಲ್ಲಿ ಬರಕಾಯ್ತದೆ ಹೇಳು? ಅಲ್ದೆ ಮನೇಲಿ ಒಂಚೂರು ಸಣ್ಣದಾಗಿ ಜಗಳ ಬೇರೆ ಆಗೈತೆ. ಅದ್ರ ಮಧ್ಯದಲ್ಲಿ ಹಿಂಗ್ ಫಂಕ್ಷನ್ ಬನ್ನಿ ಅಂದ್ರೆ ಬರ್ತಾರ ಹೇಳು? ಏನು ಜಗಳನ? ಯಾಕಮ್ಮ? ಅಯ್ಯೋ ಏನಿಲ್ಲ ಕಣ್ಮಗ್ಳೆ, ಅದು ನಿನ್ನ ಹೆಸರಲ್ಲಿ ಅಂದ್ರೆ ನಾನ್ ಚೀಟಿ ಕಟ್ತಾ ಇದ್ದಿದ್ದು. ನಿನ್ಗೆ ಒಡವೆ ಗಿಡವೆ ಏನಾದ್ರು ಮಾಡಿಸ್ಕೊಡೋಣ ನಮ್ ಕಡೆಯಿಂದವ ಅಂತ ಒಂದ್ 4 ಲಕ್ಷದ ಚೀಟಿ ಹಾಕಿದ್ನವ. ಆ ಚೀಟಿ ದುಡ್ಡ ನನ್ಗೆ ಕೊಡು ಅಂತ ನಿಮ್ಮ ಅಣ್ಣನು ನಿಮ್ಮ ಅತ್ತಿಗೆನುವೆ ಮನೇಲಿ ಜಗಳ. ಅದಕ್ಕೆ ನಿಮ್ಮ ಅಪ್ಪನು ಹೇಳ್ಬಿಟ್ಟವ್ರೆ ಮುಲಾಜಿಲ್ದೆ, ಆ ದುಡ್ಡಲ್ಲಿ ಒಂದು ಬಿಡುಗಾಸು ನಿಮಗ್ ಕೊಡೋದಿಲ್ಲ, ಅದ್ ನನ್ ಮಗಳಿಗೆ ಅಂತ ಇಟ್ಟಿರೋದು, ಅವಳಿಗೆ ಏನಾದ್ರು ಮಾಡಿಸ್ಕೊಡ್ತೀನಿ ಅಂತ. ಹೌದಾ? ಅಲ್ಲಮ್ಮ, ಅಲ್ಲ ನಮ್ಗೆ ಯಾಕೆ ಬೇಕಿತ್ತು ಹೇಳು ಒಡವೆ? ನನ್ನ ಹತ್ರ ಬೇಕಾದಷ್ಟು ಐತೆ, ಅತ್ತೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಆಮೇಲೆ ಇವರು ಅವಾಗ ತಂದು ಕೊಡ್ತಾ ಇರ್ತಾರೆ. ನೀನ್ ಯಾಕಮ್ಮ ಮನೆ ಜಗಳ ಆಡಕೋದೆ?
ನನ್ಗೇನು ಬೇಡ, ಆ ದುಡ್ಡು ಬೇಕಿದ್ರೆ ಅಣ್ಣಂಗೆ ಕೊಟ್ಬಿಡು. ಇಲ್ಲ ಕಣವ, ಆ ದುಡ್ಡು ನಿನಗೆ ಅಂತಾನೆ ಇಟ್ಟಿರೋದು, ನಿನಗೆ ಕೊಡ್ತೀವಿ, ಸುಮ್ಮನಿರು. ಅಲ್ಲಮ್ಮ, ನೀನ್ ಹಿಂಗಂತೀಯ, ಅದಕ್ಕೆ ನಾಳೆ ಅದನ್ನೇ ದ್ವೇಷ ಕಟ್ಕೊಂಡು ನನ್ನ ಮನೆಗ್ ಬಂದಾಗ ಅಚ್ಚುಕಟ್ಟಾಗಿ ಮಾತಾಡ್ತಿಲ್ಲ ಅಂತಂದ್ರೆ ಏನ್ ಮಾಡೋದೇಳು? ನೋಡು, ಅದೆಲ್ಲ ಬೇಡ, ಸುಮ್ನೆ ಮನಸ್ತಾಪ ಯಾಕೆ? ಅದೇನ್ ಚೀಟಿ ದುಡ್ಡು ಇಟ್ಕೊಂಡಿದ್ದೀರೋ ಅದನ್ನ ಕೊಟ್ಬಿಡಿ ಅತ್ತಾಗ, ಅವ್ನ್ಗೆ ಏನಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ನೋಡಿದ್ರೆ ತಗೋ ಮಗ್ಳೆ, ನೀನ್ ಹಿಂಗಿದೀಯಾ? ಏನ್ ಊಟ ಮಾಡಿದ್ರೆ? ಮಾತ್ರೆ ಎಲ್ಲ ಟೈಮ್ ಸರಿಯಾಗಿ ತಗೋತಾ ಇದೀಯ ತಾನೇ? ಹ್ಞೂ ನಮ್ಮ, ಮಾತ್ರೆ ಎಲ್ಲ ಟೈಮ್ ಸರಿಯಾಗಿ ತಗೋತಾ ಇದೀನಿ, ಊಟ ತಿಂಡಿನೂ ಚೆನ್ನಾಗಿ ಮಾಡ್ತಾ ಇದೀನಿ, ಆರೋಗ್ಯವಾಗಿದ್ದೀನಿ, ಆಯ್ತಾ? ಸರಿ ಮಗ್ಳೆ, ಆಯ್ತು. ಸರಿ, ನೋಡೋಣ ಇರು, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಆದ್ರೆ ನಿಮ್ಮ ಅಪ್ಪನ ಒಬ್ರನ್ನ ಕಳ್ಸ್ಕೊಡ್ತೀನಿ. ಆದ್ರೆ ನೀನು ಬಂದ್ಬಿಡು, ಅಣ್ಣಂಗೂ ಅತ್ತಿಗೆಗೂ ನಾನೇ ಫೋನ್ ಮಾಡಿ ಹೇಳ್ತೀನಿ ಬನ್ನಿ ಅಂತವ. ಅವರು ಹಿಂಗಿದ್ರೆ ಬೆಂಗಳೂರು ನಮ್ಮ ಮನೆಗೆ ಬಂದಿಲ್ವಲ್ಲ, ನೋಡೋಣ, ಬಂದ್ರೆ ಬರ್ಲಿ ಬಿಡು. ಸರಿ ಕಣವ, ಆಯ್ತು. ಸರಿ ಅಮ್ಮ, ಆಯ್ತು ಬಿಡು, ನಿಮ್ಗೆ ಸಾಯಂಕಾಲ ಫೋನ್ ಮಾಡ್ತೀನಿ. ಈಗ ಅಣ್ಣಂಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಸರಿ ಸರಿ. ಏನಂತೆ ಶಾಂತಕ್ಕ? ಅಯ್ಯೋ, ಅವಳ ನಾದ್ನಿ ಮಗಳಿದ್ಲಲ್ಲ, ಅವಳದು ಬರ್ತಡೇ ಅಂತೆ, ಚಿಕ್ಕ ಹುಡುಗಿ ಇನ್ನುವೆ. ಅದ್ರದ್ ಬರ್ತಡೇ ಏನೋ ಆಚರಿಸ್ತಾರಂತೆ, ಅದಕ್ಕೆ ಬನ್ನಿ ಅಂತ ಫೋನ್ ಮಾಡವಳೆ. ಅಲ್ಲ, ನಿನ್ನೆ ತಾನೇ ಬಂದಿದ್ದೀರಾ, ಇವಾಗಾಗ್ಲೇ ಮತ್ತೆ ಹೋಗದಾ? ಅಯ್ಯೋ, ಅದು ಯಾರಿಗೂ ನೆನಪೇ ಇತ್ತಿಲ್ವಂತೆ, ಬರ್ತಡೇ ಹಿಂಗ್ ಮಾಡ್ಬೇಕು ಅನ್ನೋದು. ಸಡನ್ ಆಗಿ ಮಾಡ್ಕತಾ ಇರೋದು, ಹಂಗಾಗಿ ಇವಾಗ ಮತ್ತೆ ಫೋನ್ ಮಾಡವಳೆ ಬನ್ನಿ ಅಂತವ. ಹಂಗಾದ್ರೆ ಹೋಗ್ಬಿಟ್ಟು ಬರತ್ತಾನೆ, ಹೆಂಗಿದ್ರು ಇಲ್ಲಿ ಸೊಸೆ ಅಷ್ಟೆಲ್ಲ ಐತೆ ಮಾತಾಡ್ಸೋದು. ಹೋಗ್ ಒಂದ್ ವಾರ ಇದ್ಬಿಟ್ಟು ಬರೋಗಿ. ಅಯ್ಯೋ, ಅದ್ ಯಾರಿಗೋ ಎದ್ರಕೊಂಡು ಏನೋ ಮಾಡಿದ್ರು ನಂಗೆ, ಇವಳಿಗೆ ಎದ್ರಕೊಂಡು ನಾವೇ ಕೂರ್ ಬಿಡ್ಬೇಕು ಹೇಳು? ಆ ನನ್ ಮನೆ ಬಿಟ್ಬಿಟ್ಟು ನಾನು 6 ಗಂಟ್ಲೆ ಬೀಗ್ರ ಮನೆಗೆ ಹೋಗಿರ್ಬೇಕಾ ಇವಳಿಗೆ ಎದ್ರಕೊಂಡು? ಅಯ್ಯೋ, ಸುಮ್ನಿರ್ ಪರಕತ್ತಾಗಿ. ಅಯ್ಯೋ, ಎದ್ರಕೊಂಡು ಹೋಗೋದು ಅಂತಲ್ಲಕ್ಕ, ಸುಮ್ನೆ ಮನೆಯಲ್ಲಿ ಬೇಜಾರಲ್ವಾ, ಒಬ್ರು ಮುಖ ಒಬ್ರು ನೋಡ್ಕೊತಾ ಇದ್ರೆ ಇನ್ನ ಜಾಸ್ತಿ ಹಂಗೇನೇನೆ, ಹಿಂಗಂದ್ರು ಹಂಗಂದ್ರು ಅಂತ ಅದೇ ಯೋಚನೆ ಮಾಡ್ತಿರ್ತೀವಲ್ಲ, ಅದಕ್ಕೆ ಒಂದ್ ವಾರ ಇದ್ ಬಾ ಅಂತ ಹೇಳಿದಷ್ಟೇ. ಇಲ್ಲ ಇಲ್ಲ, ನೋಡ್ತೀನಿ, ನಮ್ ಗೌಡ್ರ ಕೇಳ್ತೀನಿ, ನೋಡೋದ್ ಏನ್ ಹೇಳ್ತಾರೆ ಅಂತ. ಅವ್ರ ಅಣ್ಣಂಗೂ ಅದಕ್ಕೆ ಫೋನ್ ಮಾಡಿ ಹೇಳ್ತೀನಿ ಅಂತ ಅಂದವಳೆ ನಮ್ ಗೀತಾ. ಅವ್ರೇನಂತಾರೋ ಏನೋ ಗೊತ್ತಿಲ್ಲ. ಸರಿ ಇರಕ್ಕ, ಟೀ ಮಾಡ್ಕೊಂಬತ್ತೀನಿ, ಸುಮ್ಮನೆ ಕೂರಿಸ್ಕೊಂಡ್ ಮಾತಾಡ್ತಾನೆ ಇದೀನಿ. ಅಯ್ಯೋ ಬೇಡ ಕಣೆ, ಸುಮ್ನೆ ಯಾಕೆ ರಿಸ್ಕ್ ತಗೋತೀಯ, ಬೇಡ ಬಿಡು. ಸುಮ್ನಿರಕ್ಕ, ನಿಮ್ ಮನೆಗ್ ಬಂದ್ರೆ ಹಂಗೆ ಕಳ್ಸ್ಬಿಡ್ತೀಯ ನೀನು? ಏನಾದ್ರೂ ಕೊಡ್ತೀಯ, ಕಾಫಿ ಟೀ ಚುರ್ಮುರಿ ಅದು ಇದು ಅಂತವ. ಈಗ ನಮ್ಮ ಮನೆಗ್ ಬಂದ್ರೆ ಏನೋ ಬೇಡವಂತೆ. ನಿನ್ ಸೊಸೆ ಏನ್ ಮಾಡ್ಕೊಟ್ಟಿದ್ ಅಷ್ಟೆಲ್ಲ ಐತೆ, ನಾನ್ ಬಂದಾಗ ನೋಡ್ಲಿಲ್ವಾ? ಇರು, ಮಾಡ್ಕೊಬತ್ತೀನಿ. ನಾನು ಕುಡಿಬೇಕು, ಜೊತೆಗೆ ನಿನ್ಗೂ ಮಾಡ್ಕೊಬತ್ತೀನಿ. ಸರಿ ಪರಕ್ಕ, ಆಯ್ತು. ಶರ್ಮಿಳಕ್ಕ, ಡ್ರೆಸ್ ಇಸ್ಕೊಂಡ್ ಬಂದ್ರಾ? ಹ್ಞೂ ನಿಧಿ, ಇದು ನಿಮ್ಮ ಅತ್ತಿಗೆದೇನೆ ನೈಟ್ ಸೂಟು. ಸಾಯಂಕಾಲ ಫ್ರೀ ಮಾಡ್ಕೋತೀಯಾ? ನಾನು ನೀನು ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಸರಿಯಕ್ಕ, ಆಯ್ತು, ಹೊರಡೋಣ ಬಿಡಿ. ಇವಾಗ ಎಷ್ಟು 4:30 ಏನೋ ಆಗಿದೆ. ಒಂದ್ 5:30 6 ಅಷ್ಟರಲ್ಲಿ ಹೊರಡೋಣ. ಹೋಗ್ಬಿಟ್ಟು ಸಾಯಂಕಾಲ ಊಟ ಮಾಡ್ಕೊಂಡೆ ಬಂದ್ಬಿಡೋಣ. ಹೊರಗಡೆ ಎಲ್ಲ ಯಾಕೆ ಊಟ ಮಾಡೋದು? ಇಲ್ಲಿ ಊಟ ಮಾಡ್ಬೋದಲ್ವಾ ಮನೆಯಲ್ಲೇ? ಏನು ಮನೆಯಲ್ಲ? ಅಯ್ಯೋ, ನಮ್ಮ ಅತ್ತಿಗೆ ಮಾಡೋ ಅಡ್ಗೆನ ನಿಜವಾಗ್ಲೂ ತಿನ್ನಕ್ಕಾಗಲ್ಲ. ಈಗ ಮಧ್ಯಾಹ್ನ ಮಾಡಿರ್ತಾರೆ, ನಮ್ಮ ಆಂಟಿ ಕೆಲಸದ ಆಂಟಿ ಬರ್ತಾರಲ್ಲ, ಅವ್ರ ಅಡ್ಗೆ ಮಾಡಿಟ್ಟು ಹೋಗ್ತಾರೆ. ಅದನ್ನ ಸಾಯಂಕಾಲಕ್ಕೆ ಬಿಸಿ ಮಾಡ್ಕೊಂಡ್ ತಿನ್ಬೇಕಕ್ಕ. ನನಗ್ ತುಂಬಾ ಬೇಜಾರಾಗುತ್ತೆ. ಹೊರಗಡೆ ಹೋಗಿ ಮಸ್ತಾಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಬಿಡಿ. ನಿಧಿ, ಏನಾಗಿದೆ ಗೊತ್ತಾ, ನನ್ನ ಹತ್ರ ಅಕೌಂಟ್ ಅಲ್ಲಿ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಮೊನ್ನೆ ಅಮ್ಮನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ಹೋಗಿದ್ದೆ, ಅದು ಖರ್ಚು ಮಾಡ್ಕೊಂಡ್ಬಿಟ್ಟಿದೀನಿ. ಹಂಗಾಗಿ ಈಗ ಸದ್ಯಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ. ಅದಕ್ಕೆ ನಿಮ್ ಅಣ್ಣನ ಹತ್ರ ಅಮೌಂಟ್ ಇಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಣ್ಣ ಮತ್ತೆ ಅಮ್ಮ ವಾಪಸ್ ಹೊರಗಡೆ ಬರ್ತಾರಲ್ಲ, ಅದಾದ್ಮೇಲೆ ಅವ್ರ ಹತ್ರ ಇಸ್ಕೊಡ್ತೀನಿ. ಈಗ ನಿನ್ನ ಹತ್ರ ಯಾವ್ದಾದ್ರು ಒಂದ್ 20,000 ಅಮೌಂಟ್ ಇದೆಯಾ? ಏನು 20,000? ಅಕ್ಕ, ನಿಮ್ಗಿನ್ನ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅಪ್ಪ ಎಲ್ಲ ಅಮೌಂಟ್ ಅವರೇ ಇಟ್ಕೊಂಡಿರ್ತಾರೆ. ಇನ್ನು ಅಣ್ಣ ದುಡಿಯೋದನ್ನ ಅಣ್ಣ ಅವನ ಹತ್ರ ಇಟ್ಕೊಂಡಿರ್ತಾನೆ. ಅದಕ್ಕೆ ಇದಾರಲ್ಲ, ಅವ್ರು ತುಂಬಾ ಕಂಜೂಸು. ಅಂದ್ರೆ ಅವ್ರು ಖರ್ಚು ಮಾಡೋದಾದ್ರೆ ಅವ್ರ ಕಡೆಯವ್ರಿಗಾದ್ರೆ ಧಾರಾಳವಾಗಿ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಮನೇಲಿರೋರ್ಗೆ ಮತ್ತೆ ನನ್ನ ಕೊಡ್ಬೇಕು ಅಂತಂದ್ರೆ ಅವ್ರ ಕೈ ಮುಂದೆ ಬರೋದೇ ಇಲ್ಲ. ಅವಳಿಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡ್ತೀರಾ? ಅವಳಿಗೇನ್ ಖರ್ಚಿರುತ್ತೆ? ಏನಾದ್ರು ಬೇಕು ಅಂತಂದ್ರೆ ತರ್ಸ್ಕೊಡಿ, ನೀವೇ ತಂದ್ಕೊಡಿ. ಇಲ್ಲ ಅಂದ್ರೆ ಅದ್ಯಾಕ್ ದುಡ್ಡು ಕೊಡ್ಬೇಕು ಹಾಗೆ ಹೀಗೆ ಅಂತ ಸುಮಾರು ಮಾತಾಡ್ತಾರೆ. ಅದಕ್ಕೆ ಅಕ್ಕ, ನಾನು ಅಣ್ಣನ ಹತ್ರ ಏನು ಕೇಳೋದಿಕ್ಕೆ ಹೋಗಲ್ಲ. ನನ್ನ ಹತ್ರ ಈಗ ಅಮೌಂಟ್ ಯಾವ್ದು ಇಲ್ಲ ಅಕ್ಕ. ಹೌದಾ? ಸರಿ ಆಯ್ತು. ನಾನ್ ಹಾಗಿದ್ರೆ ಗೌತಮ್ ಹತ್ರನೇ ಕೇಳ್ತೀನಿ, ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತ. ಸರಿ ಅಕ್ಕ, ಆಯ್ತು ಕೇಳಿ. ಬಟ್ ಆದ್ರೆ ನಮ್ಮ ಅತ್ತಿಗೆ ಇಲ್ದೇ ಇರ್ಬೇಕಾದ್ರೆ ಕೇಳಿ. ಇಲ್ಲ ಅಂತಂದ್ರೆ ಫೋನ್ ನಂಬರ್ ಇದ್ರೆ ಫೋನ್ ಮಾಡ್ಬಿಟ್ಟು ಫೋನ್ ಪೇ ಹಾಕಿಸ್ಕೊಂಬಿಡಿ. ಅತ್ತಿಗೆ ಗೊತ್ತಾದ್ರಂತೂ ನಮ್ಮ ಅತ್ತಿಗೆ ಸುಮ್ಮನೆ ಇರಲ್ಲ, ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಹೌದಾ? ನಿಮ್ ಅತ್ತಿಗೆ ಆತರ ಮಾಡ್ತಾರಾ? ಹೌದು, ನಮ್ಮ ಅತ್ತಿಗೆ ಹಾಗೇನೇನೆ. ಸರಿ ಅಕ್ಕ, ಆಯ್ತು. ಒಂದ್ 10 ನಿಮಿಷ ಹಂಗೆ ರೆಸ್ಟ್ ಮಾಡ್ತಾ ಇರಿ, ಸಾಯಂಕಾಲ ಹೋಗ್ಬಿಟ್ಟು ಬರೋಣ. ನಿಧಿ, ನೀನೇನು ಅನ್ಕೊಳಲ್ಲ ಅಂತಂದ್ರೆ ನೀನ್ ಫೋನ್ ಕೊಡ್ತೀಯಾ? ಫೋನಾ? ಯಾಕಕ್ಕ, ನಿಮ್ಮ ಹತ್ರ ಫೋನ್ ಇದೆಯಲ್ಲ? ಅದು ನಾನೊಬ್ರು ಫ್ರೆಂಡ್ ಕಾಲ್ ಮಾಡ್ತಾನೆ ಇದೀನಿ, ಅವ್ರ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ರು ಸ್ವಲ್ಪ ಅಮೌಂಟ್ ಕೊಡ್ಬೇಕಾಗಿತ್ತು ನನ್ಗೆ.
ಅದಕ್ಕೆ ನಿನ್ ನಂಬರ್ ಇಂದ ಮಾಡಿದ್ರೆ ಕಾಲ್ ಪಿಕ್ ಮಾಡ್ಬೋದು ಅಂತ ಅನ್ಕೊಂಡೆ. ಹೌದಾ, ಇರಿ ಅಕ್ಕ ಕೊಡ್ತೀನಿ. ಛೇ, ನಾನು ಅವತ್ತು ನನ್ ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನನ್ಗಿವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆ ನನ್ ಮಗ ನನ್ ಮೋಸ ಮಾಡದ್ನಲ್ಲ, ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇಲ್ಲ, ನಾಳೆ ಹೇಗಾದ್ರೂ ಮಾಡಿ ಅವನ ಆಫೀಸ್ ಹತ್ರ ಹೋಗಿ ಅವನ ಮನೆಯಲ್ಲಿ ಅಂತ ತಿಳ್ಕೊಂಡು ಅಲ್ಲೇ ಹೋಗಿ ಮರ್ಯಾದೆ ತೆಗಿತೀನಿ ಒಂದು. ಅಲ್ಲ, ನಮ್ ಭಾವನೆಗಳ ಜೊತೆ ಆಟ ಆಡಿದ ನಾನು. ನನ್ನ ನಂಬಿಸಿ ನನ್ ಜೀವನ ಹಾಳು ಮಾಡಿ ಈಗ ನನ್ನೀರಲ್ಲಿ ಕೈ ಬಿಟ್ಬಿಟ್ರೆ ನಾನ್ ಸುಮ್ಮನೆ ಇದ್ಬಿಡ್ಬೇಕಾ? ನಾನ್ ಆತರ ಸುಮ್ಮನೆ ಇದ್ರೆ ಇನ್ನೊಂದಿನ ಅವ್ನು ಇನ್ನೊಂದು ಹುಡುಗಿಗೂ ಇದೇ ತರ ಮಾಡ್ತಾನೆ. ಇಲ್ಲ, ಅವ್ನ್ ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ಮಾತ್ರ ಅವನಿಗೆ ಸುಮ್ಮನೆ ಬಿಡಬಾರ್ದು. ಏನಾದ್ರೂ ಮಾಡಿ ಅವನು ಬುದ್ಧಿ ಕಲಿಸ್ಬೇಕು, ಇಲ್ಲ ಅವ್ನ ತಪ್ಪಿಗೆ ಶಿಕ್ಷೆನಾದ್ರೂ ಕೊಡಿಸ್ಬೇಕು.